ಕ್ಷೇತ್ರದ ಜನರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿರುವ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ನಡೆಸುತ್ತಿರುವ ಉಚಿತ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ. ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಈಸ್ಟ್ ಪಾಯಿಂಟ್ ಆಸ್ಪತ್ರೆ ಸಹಯೋಗದಲ್ಲಿ ನಡೆದ 4ನೇ ವಾರದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸಿದ ಎಲ್ಲ ವೃದ್ಧರಿಗೆ ಉಚಿತವಾಗಿ ಕನ್ನಡಕ ಹಾಗೂ ವಾಕಿಂಗ್ ಸ್ಟಿಕ್ಗಳನ್ನು ವಿತರಿಸಲಾಯಿತು. ಈಗ ವಿಶೇಷವಾಗಿ ಹೇಳಬೇಕಂದ್ರೆ ನೀವು ಹೇಳಿದಾಗೆ 4ನೇ ವಾರ ಸಕ್ಸಸ್ಫುಲ್ ಆಗಿ ನಡೀತಿದೆ. ಈ 3 ವಾರಗಳಲ್ಲಿ ಕಾಣದೇ ಇರುವಂತಹ ಜನಸಾಗರ ಅಂದರೆ ಅಲ್ಲೂ ಸಹ ಜನ ಬರ್ತಿತ್ತು. ಬಟ್ ಅದೆಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಇವತ್ತು ಜನಗಳ ಒಂದು ಪ್ರತಿಕ್ರಿಯೆ, ಅವರ ಸ್ಪಂದನೆ ಜಾಸ್ತಿ ಇದೆ. ತುಂಬ ಜನ ಬರ್ತಿದ್ದಾರೆ. ಆ 3 ಒಂದು ಶಿಬಿರಗಳಿಗಿಂತ ಅತ್ಯಂತ ಹೆಚ್ಚಿನ ಜನಸಾಗರ ಹರಿದು ಬಂದಿದೆ. ಇದೆಲ್ಲದಕ್ಕೂ ಕಾರಣ ನಾವು ಮಾಡ್ತಾ ಇರುವಂತಹ ಪ್ರಚಾರ. ಈ ಒಂದು 3 ವಾರಗಳ ಹಿಂದೆ ಏನು ನಡೆದಿದೆ, ಆ ಒಂದು ಆರೋಗ್ಯ ಶಿಬಿರಗಳಲ್ಲಿ ಸಿಗ್ತಾ ಇರುವಂತಹ ಸೇವೆ, ಒಬ್ಬರಿಗೊಬ್ಬರು ಮಾತಾಡಿಕೊಂಡು ವಿಚಾರ ಅರ್ಥ ಮಾಡಿಕೊಂಡು ನಾವು ಸಹ ಹೋದರೆ ನಮಗೊಂದು ಒಳ್ಳೆಯದಾಗುತ್ತೆ, ಆರೋಗ್ಯ ಸಮಸ್ಯೆಗಳು ಸರಿ ಹೋಗುತ್ತೆ ಅನ್ನೋ ಒಂದು ಆತ್ಮವಿಶ್ವಾಸ ಮತ್ತು ಒಂದು ಮನಸ್ಸಿನಲ್ಲಿ ಒಂದು ಕನಸಿಟ್ಕೊಂಡು ನನಗೂ ಒಳ್ಳೆಯದಾಗುತ್ತೆ ಅಂತ ವಿಶೇಷವಾಗಿ ತಾವು ಹೇಳಿದಾಗೆ ವೃದ್ಧರು, ನ್ಯಾಚುರಲಿ ಏನಾಗುತ್ತೆ, ವಯೋವೃದ್ಧ ಕಾಯಿಲೆಗಳು ಸಹಜವಾಗಿ ಬರೋ ಅಂಥದ್ದು, ಅವುಗಳನ್ನು ತೋರಿಸೋದಕ್ಕೆ ಬರ್ತಾರೆ. ದುರದೃಷ್ಟವಶಾತ್ ಬಡವರ ಸಂಖ್ಯೆ ಜಾಸ್ತಿ ಇದೆ. ಅವರೆಲ್ಲರೂ ಇವತ್ತು ನಿಮಗೆ ಗೊತ್ತಿದೆ, ನಮ್ಮ ಏನು ಚಿಕ್ಕಬಳ್ಳಾಪುರ ಮಾತ್ರ ಅಲ್ಲ, ಇಡೀ ಕರ್ನಾಟಕದಲ್ಲೇ ಸಹ ಆರೋಗ್ಯ ವ್ಯವಸ್ಥೆ ಏನಿದೆ, ಸರ್ಕಾರಿ ಆಸ್ಪತ್ರೆಗಳ ವ್ಯವಸ್ಥೆ ಕುಸಿದು ಹೋಗಿದೆ. ಅಲ್ಲಿ ಒಳ್ಳೆ ಆರೋಗ್ಯ ಸಿಗ್ತಿಲ್ಲ. ಅರ್ಧಂಬರ್ಧ ಆರೋಗ್ಯ, ಸಿಬ್ಬಂದಿ ಇರೋದಿಲ್ಲ, ಮೆಡಿಸಿನ್ಸ್ ಇರೋದಿಲ್ಲ, ಇಕ್ವಿಪ್ಮೆಂಟ್ ಸರಿ ಇರೋದಿಲ್ಲ. ಈ ರೀತಿಯಾದಂತಹ ಒಂದು ವ್ಯವಸ್ಥೆಯಲ್ಲಿ ಇದೊಂದೆಲ್ಲರಿಗೂ ಅವರಿಗೆಲ್ಲೋ ಒಂದು ಆಶಾಕಿರಣ, ಏನಾದರೂ ನಮ್ಮ ಆರೋಗ್ಯ ಸರಿ ಹೋಗ್ಬೋದಾ ಅನ್ನೋ ಒಂದು ಆಸೆ. ಆ ಒಂದು ಇದರಿಂದ ತುಂಬ ಜನ ಬರ್ತಿದ್ದಾರೆ. ವಿಶೇಷವಾಗಿ ವೃದ್ಧರು ಹೆಚ್ಚಾಗಿ ಬರ್ತಿದ್ದಾರೆ, ಮಧ್ಯವಯಸ್ಕರು ಸಹ ಕಾಣಿಸ್ತಿದ್ದಾರೆ. ಅವರೆಲ್ಲರನ್ನೂ ತುಂಬ ಗೌರವಪೂರ್ವಕವಾಗಿ ಅವರನ್ನು ಗುರುತಿಸಿ ಮಾತಾಡಿಸಿ ಸರಿಯಾದ ವೈದ್ಯರ ಹತ್ರ ತಲುಪಿಸಿ ಏನೇನು ಚಿಕಿತ್ಸೆಗಳು ಬೇಕೋ ಅವುಗಳನ್ನೆಲ್ಲ ಕೊಡಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಇಡೀ ನನ್ನ ತಂಡ ಮಾಡ್ತಿದೆ. ಇದಕ್ಕೋಸ್ಕರ ನಾನು ಇವತ್ತು ವಿಶೇಷವಾಗಿ ಈಸ್ಟ್ ಪಾಯಿಂಟ್ ಹಾಸ್ಪಿಟಲ್ನವರಿಗೆ ಹಾಗೂ ನನ್ನ ಜೊತೆ ನಿಂತಿರುವಂತಹ 100,000 ಯುವಕರ ತಂಡ ಏನಿದೆ ಅವರಿಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ. ಮತ್ತು ನನ್ನ ಜೊತೆ ನಿಂತು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ನನಗೆ ಮಾರ್ಗದರ್ಶನ ನೀಡ್ತಿರುವಂತಹ ಚಿಕ್ಕಬಳ್ಳಾಪುರದ ಎಲ್ಲ ಹಿರಿಯ ನಾಯಕರಿಗೆ ನಾನು ನಮಸ್ಕಾರಗಳನ್ನು. ಶಿಬಿರದಲ್ಲಿ ಮಾತನಾಡಿದ ಸಂದೀಪ್ ರೆಡ್ಡಿ, ಕ್ಷೇತ್ರದಲ್ಲಿ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿರುವವರ ಸಂಖ್ಯೆ ನಿರೀಕ್ಷೆಗಿಂತ ಹೆಚ್ಚಿರುವುದು ಈ ಶಿಬಿರಗಳ ಮೂಲಕ ತಿಳಿದಿದೆ. ದಿನದಿಂದ ದಿನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ತಪಾಸಣೆಗೆ ಆಗಮಿಸುತ್ತಿದ್ದಾರೆ. ಬಹುತೇಕರಿಗೆ ವೈದ್ಯರು ಸಲಹೆ ಹಾಗೂ ಔಷಧೋಪಚಾರ ನೀಡ್ತಾ ಇದ್ದು, ಶಸ್ತ್ರಚಿಕಿತ್ಸೆ ಅಗತ್ಯ ಇರೋರನ್ನ ಈಸ್ಟ್ ಪಾಯಿಂಟ್ ಆಸ್ಪತ್ರೆಗೆ ಕಳುಹಿಸಿ ಚಿಕಿತ್ಸೆ ಕೊಡಿಸುವ ವ್ಯವಸ್ಥೆಯನ್ನು ಟ್ರಸ್ಟ್ನ ಸ್ವಯಂ ಸೇವಕರು ಮಾಡುತ್ತಿದ್ದಾರೆ ಎಂದರು. ಹದಿಹರಿಯದ ಮಕ್ಕಳ ಆರೋಗ್ಯವು ಅತ್ಯಂತ ಮಹತ್ವದ್ದಾಗಿದ್ದು, ಮುಂದಿನ ದಿನಗಳಲ್ಲಿ ಶಾಲೆ ಹಾಗೂ ಕಾಲೇಜುಗಳಲ್ಲಿ ವಿಶೇಷ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಆಯೋಜಿಸುವ ಕುರಿತು ಚಿಂತನೆ ನಡೆಸಲಾಗಿದೆ ಅಂತ ತಿಳಿಸಿದರು. ಏನಿದೆ ಸರ್, ದೇವರ ಹತ್ರ ನಾವು ಸೇವೆ ಮಾಡೋದು, ದೇವರಿಗೆ ಒಂದು ಪ್ರದಕ್ಷಿಣೆ ಮಾಡೋದು, ದೇವರಿಗೆ ನಮ್ಮ ಭಕ್ತಿಯನ್ನು ಈ ರೀತಿಯಾಗಿ ತೋರಿಸ್ಕೊಳೋದು, ದೇವರಲ್ಲಿ ಇಡೀ ನನ್ನ ಚಿಕ್ಕಬಳ್ಳಾಪುರ ಜನತೆಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಳೋದು ಬಿಟ್ಟರೆ ನನ್ನ ಕೊಡುಗೆ ಅಂತ ಏನಿರೋದಿಲ್ಲ. ವಿಶೇಷವಾಗಿ ಏನಂತಂದರೆ ಆಷಾಢ ಮಾಸದ ಕೊನೆಯ ಸೋಮವಾರ ತುಂಬ ಜನ, ಸಾವಿರಾರು ಜನ ನಂದಿ ಪ್ರದಕ್ಷಿಣೆಯನ್ನು ಮಾಡ್ತಾರೆ. ಅದೇ ರೀತಿ ನನ್ನ ನಾಯಕರಾದಂತಹ ಯಲಹಂಕದ ಜನಪ್ರಿಯ ಶಾಸಕರಾದಂತಹ ವಿಶ್ವನಾಥ್ ಅಣ್ಣವರು ಪ್ರತಿ ವರ್ಷ ಅವರು ಇಲ್ಲಿ ಈ ಕಾರ್ಯಕ್ರಮನ ಮಾಡ್ಕೊಂಡು ಬರ್ತಿದ್ದಾರೆ. ಈ ವರ್ಷ ಸಹ ಅವರ ಜೊತೆ ಸಾವಿರಾರು ಜನ ಯಲಹಂಕದಿಂದ ಸಹ ಬರ್ತಿದ್ದಾರೆ. ಜೊತೆಗೆ ನಮ್ಮ ಚಿಕ್ಕಬಳ್ಳಾಪುರದ ಜನ ಸಹ ಸಹಜವಾಗಿ ಅಲ್ಲಿ ಸೇರ್ಕೊತಿದ್ದಾರೆ. ಸೊ ಎಲ್ಲರೂ ಸೇರಿ ನಂದಿ ಪ್ರದಕ್ಷಿಣೆಯನ್ನು ಭಕ್ತಿಪೂರ್ವಕವಾಗಿ ಮಾಡ್ತೀವಿ. ಜೊತೆಗೆ ಅಲ್ಲಿ ಬೆಳಗ್ಗೆನೇ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡೋದ್ರಿಂದ ಕಾಫಿ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ತಿಂಡಿಯ ವ್ಯವಸ್ಥೆ ಮತ್ತು ಇಡೀ ಕಾರ್ಯಕ್ರಮ ಮುಗಿದ ನಂತರ ಊಟದ ವ್ಯವಸ್ಥೆ ಮತ್ತು ಎಲ್ಲದಕ್ಕೂ ಒಂದು ಬಂದೋಬಸ್ತು ಎಲ್ಲವನ್ನು ಅಚ್ಚುಕಟ್ಟಾಗಿ ಮಾಡುವಂತಹ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಭಕ್ತಿಪೂರ್ವಕವಾಗಿ ಮಾಡ್ತಾಯಿದ್ದೀವಿ. ಎಲ್ಲರ ಒಂದು ದೇವರ ದಯದಿಂದ, ಆ ಈಶ್ವರನ ಕೃಪಾ ಕಟಾಕ್ಷದಿಂದ ಈ ಒಂದು ಕಾರ್ಯಕ್ರಮ ಒಳ್ಳೆಯದಾಗಲಿ. ಈ ಒಂದು ಪ್ರದಕ್ಷಿಣೆ ಬರೋದ್ರಿಂದ ಆ ಪ್ರದಕ್ಷಿಣೆ ಬರುವಂತಹ ಭಕ್ತರ ಶಕ್ತಿ ಇಡೀ ನನ್ನ ನಾಡಿಗೆ ಸಿಗಲಿ ಅಂತ ಈ ಮುಖಾಂತರ ಕೇಳ್ತೀನಿ.
ಆಷಾಢ ಮಾಸದ ಕೊನೆಯ ಸೋಮವಾರ ನಡೆಯಲಿರುವ ಪವಿತ್ರ ನಂದಿಗಿರಿ ಗಿರಿ ಪ್ರದಕ್ಷಿಣೆಗೆ ಆಗಮಿಸುವ ಭಕ್ತರಿಗೆ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕಾಫಿ ಮತ್ತು ತಿಂಡಿ ವ್ಯವಸ್ಥೆ ಮಾಡಲಾಗಿದೆ. ಯಲಹಂಕ ಶಾಸಕ ವಿಶ್ವನಾಥ್ ಅವರೊಂದಿಗೆ ತಾವು ಮತ್ತು ಕುಟುಂಬ ಸದಸ್ಯರು ಗಿರಿ ಪ್ರದಕ್ಷಿಣೆಯಲ್ಲಿ ಭಾಗವಹಿಸಿ ನಂದೀಶ್ವರನ ಆಶೀರ್ವಾದ ಪಡೆಯಲಿದ್ದೇವೆ ಎಂದರು. ಇದೇ ವೇಳೆ ಜಿಲ್ಲೆಯ ಬರ ಪರಿಸ್ಥಿತಿ ಪರಿಶೀಲನೆಗಾಗಿ ಭಾನುವಾರ ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಲಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರನ್ನು ಸ್ವಾಗತಿಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಅಂತ ಹೇಳಿದರು. ಶಿಬಿರದಲ್ಲಿ ಈಸ್ಟ್ ಪಾಯಿಂಟ್ ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿ, ಅಣಕನೂರು ವೆಂಕಟೇಶಪ್ಪ, ಆರ್ಎಚ್ಎಲ್ ರಾಹುಲ್, ಸಂದರ್ಶ್, ಸುಹಾಸ್, ಸುನೀಲ್, ಶ್ರೀಕಾಂತ್, ರಾಮಣ್ಣ, ಮಂಜುನಾಥ್ ರೆಡ್ಡಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.